ಬ್ರಹ್ಮಂದ್ರೆ ಹೇಗಿದ್ದಾನೆ ಅಂತ ನಿರೀಕ್ಷೆ ಇತ್ತು ನಿನಗೆ? ನಾವು ನೋಡಲಿಲ್ಲ, ನೀವು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ. ನೀವು ಹೊಗಳ್ತಾ ಇದ್ದಿರಲ್ಲ ಶ್ಲೋಕಾಧಾರವಾಗಿ. ದೇವರು ಅಂತ ಗೊತ್ತು, ಹೀಗೆ ಇದ್ದಾರೆ ಅಂತ ಗೊತ್ತು. ಹೀಗೆ ಇದೇ ದೇವರು ಅಂದ್ರೆ ಬೇರೆ ಯಾರಲ್ಲ. ಅವನಿಗೆ ಗೊತ್ತಾಗುತ್ತೆ ನಾವು ಸ್ವಲ್ಪ ಸಮಯ ನಾವು ದೇವರು. ಯಾಕಂದ್ರೆ ಜೊತೆಯಲ್ಲಿ ನೀನು ಇದೆಯಲ್ಲ, ನಿಮ್ಮನ್ನು ಬದಲಿಸಲಿಕ್ಕೆ ಆಗುವುದೇ ಇಲ್ಲ. ಒಂದೇ ನಾಣ್ಯದ ಎರಡು ಮುಖಗಳಾಗೆ ಕಾಣ್ತಾ ಇದ್ದೀರಿ. ಛೇ ಛೇ ಛೇ, ಯಾವುದೇ ರೀತಿಯ ವ್ಯತ್ಯಾಸವಿಲ್ಲದೆ ಒಂದೇ ಮನಸ್ಸಿನಿಂದ ಒಬ್ಬ ದೇವರನ್ನೇ ಕೇಂದ್ರವಾಗಿರಿಸಿಕೊಂಡು ಸಮಾಧಿ ಅಂತ ನಿಮ್ಮನ್ನು ಎಷ್ಟು ಸಮಯದಿಂದ ನನ್ನನ್ನು ಕಾಣದೇ ಈ ಸಮಾಧಿಗೆ ಮತ್ತೆ ಜೀವವಾಗುವುದಿಲ್ಲವಾಗಿತ್ತು. ನಿಮ್ಮ ಮೊರೆಯನ್ನು ಕೇಳಿ ನಿಮ್ಮನ್ನು ಹರಸುವಂತಹ ಆಸೆಯಲ್ಲಿ ನಾನು ಇಲ್ಲಿಗೆ ಆಗಮಿಸಿದ್ದೇನೆ. ನನ್ನನ್ನು ಪರಿತಪಿಸುವಲ್ಲಿ ನಿಮ್ಮ ಆಸೆ ಏನು ಅಂತ ನಾನು ಕೇಳಿ ತಿಳಿಯಬಹುದೇ? ದೇವರು ಭಕ್ತರ ದಾಸ ಅನುದಾಸ ಅಂತ ಕೇಳಿ ಬಲ್ಲೆ. ಖಂಡಿತ ಭಕ್ತಾಭಿಷ್ಟ ಫಲಪ್ರದಾಯಕ ನೀನು ಅಂತ ಕೇಳಿ ಬಲ್ಲೆ. ನಿಜ. ಅದು ಈಗ ನಮ್ಮ ಈ ಸ್ಥಿತಿಯಲ್ಲಿ ಎಲ್ಲವೂ ಗೊತ್ತಾಯ್ತು. ನಮ್ಮ ಭಕ್ತಿಗೆ ಮನೆಯ ಬಂದಾಯ ಬೇಕಾದನ್ನು ಕೇಳಿದ್ರೆ ಕೊಡ್ತೇನೆ ಅಂತ ಆಶ್ವಾಸನೆ ಕೊಟ್ಟೆ. ಯಾವುದು ಬೇಕಾದ್ರೂ ಕೇಳಬಹುದು, ಹೇಳಬಹುದು. ಒಬ್ಬ ವ್ಯಕ್ತಿ ಎಷ್ಟು ಸಮಯ ಬದುಕಿದ ಅನ್ನುವುದಕ್ಕಿಂತಲೂ ಹೇಗೆ ಬದುಕಿದವರ ಜೀವನ ಹೇಗಿತ್ತು ಅನ್ನುವುದೇ ಮುಖ್ಯ. ನಾವು ಅಳಿದರೂ ನಮ್ಮ ಕೀರ್ತಿ ಶಾಶ್ವತವಾಗಿ ಉಳಿಯಬೇಕು. ಆಸೆ ಅದಕ್ಕಾಗಿ ಸಾಧನ ಮಾಡಬೇಕು. ನಿಮ್ಮ ಉದ್ದೇಶವಿದ್ದರೆ ನಿಮ್ಮ ತಪಸ್ಸನ್ನು ಮಾಡಿದವರು. ಸರಿ. ಲೋಕದಲ್ಲಿ ವಿಧ ವಿಧವಾದಂತಹ ಜೀವರಾಶಿಗಳನ್ನು ನಾವು ನೋಡ್ತೇವೆ. ಯಕ್ಷ, ಕಿನ್ನರ, ಕಿಂಪುರುಷ, ಉರಗ, ಸಿದ್ಧ, ಸಾಧ್ಯ, ಗರುಡ, ಗಂಧರ್ವ, ಭೂಲೋಕ, ಆ ಬಳಿಕ ಪಾತಾಳ, ಸ್ವರ್ಗ, 14 ಲೋಕಗಳಲ್ಲಿ ಯಾರೇ ಇದ್ರು ಅವರಲ್ಲಿ ನಾವು ಯುದ್ಧವನ್ನು ಮಾಡಿದಾಗ ಅವರಿಗೆ ಸೋಲಾಗುವ ಹಾಗೆ ನಮಗೆ ಜಯವಾಗುವಂತಹ ಒಂದು ಹೊರ ಬರುತ್ತದೆ. ಇಷ್ಟೇ ಸಾಕಾಗುವುದಿಲ್ಲ. ಏನು ಹೇಳಿ
ವರಗಳ ನೀವೇ ಯಾಕಂದ್ರೆ ಎಷ್ಟೋ ಜನ ತಪಸ್ಸು ಮಾಡಿ ವರವನ್ನು ಪಡೆದು ಹೋದವರಿದ್ದಾರೆ. ನಿಮ್ಮಷ್ಟು ಚಂದ, ನಿಮ್ಮಷ್ಟು ಅಂದ, ನಿಮ್ಮಂತಹ ಗುಣ ಇದುವರೆಗೆ ನಾನು ಯಾರನ್ನೂ ಕಂಡವನಲ್ಲ. ಆದ್ದರಲ್ಲಿ ನಿಮ್ಮ ಬಗ್ಗೆ ಬಹಳ ಕೃಪೆ ನನಗೆ. ಸರಿ, ನೀವು ಕೇಳಿದ ಎಲ್ಲವನ್ನೂ ಕೊಟ್ಟಿದ್ದೇನೆ. ಧರೆಯ ಯೋನಿಜರಿಂದ 3 ಮೂರ್ತಿಗಳಿಂದ ಹಾಗೆ ಎಲ್ಲರಿಂದಲೂ ನಿಮಗೆ ಮರಣವೇ ಇಲ್ಲ ಎಂಬುದೇ ಆದ್ರೂ ಸಹ ನಾನು ಆಗ್ಲೇ ಹೇಳಿದ್ದೇನೆ. ಅದಕ್ಕೆ ನಿಮ್ಮನ್ನು ಬೇಗನೆ ಬಿಟ್ಟು ಹೋಗೋದಕ್ಕೆ ಮನಸ್ಸಾಗುದಿಲ್ಲ ನನಗೆ. ಅಡಿಪಾಯ ಮೊದಲೇ ಹಾಕಿದ್ದಾರೆ. ಹೌದು, ನೀವು ಬಿಟ್ಟು ಹೋದ್ರೆ ಅಂತಾದ್ರೆ ಏನಾಗ್ತದೆ, ನನ್ನ ಮನಸ್ಸಿಗೆ ಖೇದವಾಗುತ್ತದೆ. ಆದ್ರಿಂದ ಶಾಶ್ವತವಾಗಿ ನೀವು ಕೆಟ್ಟು ಹೋಗದಂತೆ ಉಳಿಯುವಂತಹ ಒಂದು ಮನಸ್ಸಿನಿಂದ ನಿಮಗೊಂದು ಮಾತು ಹೇಳ್ತೀನಿ ನಾನು. ನೋಡಪ್ಪ, ಈ ಪ್ರಪಂಚದಲ್ಲಿ ಶಾಶ್ವತ ಯಾವುದು ಹೇಳಿ? ಹುಟ್ಟಿದವನಿಗೆ ಒಂದಲ್ಲ ಒಂದು ದಿನ ಮರಣ ಎಂಬುದು ಕಟ್ಟಿಟ್ಟ ಬುತ್ತಿ. ಅಂದ್ರೆ ಅದನ್ನು ತಿಳ್ಕೊಳ್ಬೇಕು. ನೀವು ಸಾಯುವುದಕ್ಕೆ ಹುಟ್ಟುವುದು. ಹಾಗಾದ್ರೆ ಸಾಯುವುದರ ಒಳಗೆ ಏನನ್ನೆಲ್ಲ ಮಾಡಬೇಕು, ಸಾಯದಂತೆ ಇರುವುದು ಹೇಗೆ ಎಂಬುದನ್ನು ಮೊದಲೇ ತಿಳ್ಕೊಳ್ಬೇಕಾಗ್ತದೆ. ನೀವು ಇಷ್ಟರವರೆಗೆ ಸಮಷ್ಟಿಯಲ್ಲಿ ಎಲ್ಲವನ್ನೂ ಕೇಳಿದ್ದೀರಿ, ಎಲ್ಲವನ್ನು ಅನುಗ್ರಹಿಸಿದ್ದೇನೆ. ನಿಮ್ಮೊಳಗೆ ವ್ಯತ್ಯಾಸ ಇಲ್ಲ, ಅಭಿಪ್ರಾಯ ಒಂದೇ ಇರ್ತದೆ, ಒಂದೇ ಕೆಲಸ ಮಾಡ್ತೀರಾ. ಅಂತಹ ನೀವು ಕಾಲಾಂತರದಲ್ಲಿ ಕಾರಣಾಂತರದಿಂದ ಯಾವುದೋ ಒಂದನ್ನು ನೋಡಿ ಸ್ವಾರ್ಥಿಗಳಾಗಿ ನನಗೆ ತನಗೆ ಅಂತ ಹೇಳಿಕೊಂಡು ಆ ಬಳಿಕ ವೈಮನಸ್ಸುಂಟಾಗಿ ಎಲ್ಲಾದ್ರೂ ನೀವು ಜಗಳ ಮಾಡಿದ್ರಿ ಅಂತಾದ್ರೆ ಮಕ್ಕಳೇ ಆಗ ನೀವು ಸಾಯ್ತೀರಿ. ನೀವು ನೀವೇ ಯುದ್ಧ ಮಾಡಿದ್ರಿ, ಆಗ ನೀವು ಸಾಯ್ತೀರಿ. ಅಂತದ್ದು ಬಾರದಂತೆ ನೋಡಿಕೊಳ್ಬೇಕಂತ ನಿಮ್ಮ ಜವಾಬ್ದಾರಿ. ನಮಗೆ ಸೂಚನೆ ಎಚ್ಚರಿಕೆ ಇದೆ. ಯಾರು ಬ್ರಹ್ಮದೇವ ಕೊಟ್ಟ ಸೂಚನೆ. ಇದು ಪ್ರೀತಿಯಿಂದ ಹೌದಾ? ನೀವು ಒಟ್ಟಾಗಿ ಇದ್ರೆ ನಿಮ್ಗೆ ಏನಾಗುದಿಲ್ಲ, ಯಾರನ್ನೇನು ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ವಿಷಯದಲ್ಲಿ ನೀವು ಸ್ವಾರ್ಥಿಗಳಾಗಿ ನನಗೆ ತನಗೆ ಅಂತ ಎಲ್ಲಿಯಾದರೂ ಜಗಳ ಮಾಡಿದ್ರೆ ಇಷ್ಟು ಹೇಳಿ ಒಂದು ತಲೆ ಬಿಸಿ ಆಯ್ತು. ಮೊದಲು ಹೇಗೆ ಸಾಯ್ತೇವೆ ಅಂತ ಗೊತ್ತಿಲ್ಲ, ನಿಶ್ಚಿಂತ ಇರಬೇಕು. ಆಗ ನೀನು ಸುಮ್ಮನಿದ್ರೆ ನಮಗೆ ರಕ್ತದ ಬೇಡಿತ್ತು. ಹಾಗೇನಿಲ್ಲ. ಈಗ ನನಗೂ ಸಮಾಧಾನ ಆಯ್ತು, ನಿಮಗೂ ಸಮಾಧಾನ ಉಪಾಯದಿಂದ ಗಳಿಸಿ ನಮಗೆ ವೈರ ಬರ್ಲಿಕ್ಕೂ ಇಲ್ಲ, ನಮಗೆ ಮರಣ